ಬೇಲೂರು ತಾಲೂಕು ಒಕ್ಕಲಿಗರ ಮಹಿಳಾ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಬೇಲೂರು ಪುರಸಭಾ ಅಧ್ಯಕ್ಷ ಅಶೋಕ್ ಅವರು, ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಡೆಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ. ಆದರೆ ಇಡೀ ಜಗತ್ತನ್ನ ಆವರಿಸಿದ ಮಹಿಳೆಗೆ ಒಂದು ದಿನದ ಆಚರಣೆ ಸಾಲದು, ಇಡೀ ವರ್ಷ ಪೂರ್ತಿ ಸ್ತ್ರೀಪರ ಕಾರ್ಯಕ್ರಮಗಳನ್ನು ನಡೆಸಬೇಕು. ಮಹಿಳೆ ಎನ್ನುವುದು ನಮ್ಮ ಬದುಕಿನಲ್ಲಿ ಪ್ರಮುಖ ಸ್ಥಾನವನ್ನ ನೀಡಿದೆ. ತಾಯಿ, ತಂಗಿ, ಅಕ್ಕ, ಸೊಸೆ, ಮಗಳು, ಅತ್ತೆ, ವಿವಿಧ ಸ್ತರದಲ್ಲಿ ಗುರುತಿಸಿಕೊಂಡ ಸ್ತ್ರೀ ಇಡೀ ಮನುಕುಲವನ್ನ ಆವರಿಸಿಕೊಂಡಿದ್ದಾಳೆ. ಇಂತಹ ಮಹಿಳೆ ಹೆಚ್ಚಿನ ದಿನದಂದು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ವಿವಿಧ ಕ್ಷೇತ್ರದ ಅಗಮ್ಯ ಸಾಧನೆ ಮಾಡಿರುವ ಮಹಿಳೆಗೆ ಗೌರವ ನೀಡುವ ಕೆಲಸ ಆಗಬೇಕು ಎಂದರು. ಬೇಲೂರು ಅಬಕಾರಿ ಇಲಾಖೆ ನಿರೀಕ್ಷಕರಾದ ಅಪೂರ್ವ ಆದಿತ್ಯ ಮಾತನಾಡಿ, ಮಹಿಳೆಯರು ಇತ್ತೀಚಿನ ದಿನದಂದು ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ. ಅದಕ್ಕೆ ಪ್ರಮುಖ ಉದಾಹರಣೆ ಸುನಿತಾ ವಿಲಿಯಮ್ಸ್. ಬಾಹ್ಯಾಕಾಶದಲ್ಲಿ ಸತತ 9 ತಿಂಗಳುಗಳ ವಿವಿಧ ಸಾಧನೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಮಹಿಳೆ ಮತ್ತು ಪುರುಷರು ಅಂತರ ಕಾಣದೆ ಸಾಧನೆಗೆ ಮಾತ್ರ ಜೀವನವನ್ನ ಮೀಸಲಿಡಿ. ಪ್ರಸಕ್ತ ದಿನಮಾನದಲ್ಲಿ ಮಹಿಳೆಯರಿಗೆ ಹೆಚ್ಚು ಅನಾರೋಗ್ಯ ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಆರೋಗ್ಯದ ಕಡೆ ಗಮನ ನೀಡಿ ಯೋಗ ಮತ್ತು ಆಹಾರದ ಜೀವನ ಶೈಲಿಯನ್ನ ಅಳವಡಿಸಿಕೊಂಡು ತಮ್ಮ ಕುಟುಂಬದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ನಡೆದ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಮಡದಿ, ಪುತ್ರಿ, ಸೊಸೆ, ಅತ್ತಿಗೆ, ಹೀಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಸ್ತ್ರೀ ಎಂಬುದು ಮಹಾಶಕ್ತಿ. ಬದುಕಿಗೊಂದು ಶಕ್ತಿ, ಧೈರ್ಯ, ಚೈತನ್ಯ, ಬಲ, ಸ್ಫೂರ್ತಿ ತುಂಬುವವರೇ ಮಹಿಳೆ. ಪ್ರತಿಯೊಬ್ಬ ಮಹಿಳೆ ತೋರುವ ಅಕ್ಕರೆ, ನಿಭಾಯಿಸುವ ಜವಾಬ್ದಾರಿ, ಕುಟುಂಬಕ್ಕಾಗಿ ವಹಿಸುವ ಶ್ರಮ, ತೋರಿಸುವ ಕಾಳಜಿ ಎಲ್ಲರ ಜೀವನಕ್ಕೂ ಬಲವಾಗಿರುವ ಮಹಿಳೆಯರಿಗೆ ಗೌರವ ಸಲ್ಲಿಸುವ ಅವರ ತ್ಯಾಗ, ಕೊಡುಗೆಗೆ ಧನ್ಯವಾದಗಳನ್ನು ಅರ್ಪಿಸಲು ಮತ್ತು ಅವರ ಸಾಧನೆಗಳನ್ನು ಗುರುತಿಸಲು ಒಂದು ದಿನ ಪ್ರಮುಖವಾದ ದಿನವಾಗಿದೆ. ಹೆಣ್ಮಕ್ಳೆಲ್ಲ ತಮ್ಮನ್ನ ನೋಡ್ಕೊಳ್ಳೋದು, ತಮ್ಮ ಬಗ್ಗೆ ಕೇರ್ ಮಾಡೋದೇ ಮರ್ತೋಗ್ಬಿಡ್ತಾರೆ. ಹಾಗಾಗಿ ನಂದೊಂದು ಸ್ಮಾಲ್ ಸಜೆಷನ್ನು, ಎಲ್ಲರೂ ಒಂದು ದಿನದಲ್ಲಿ ಒಂದು ಅರ್ಧದಿಂದ 1 ಗಂಟೆ ನಿಮಗೋಸ್ಕರ ಅಂತ ಮೀಸಲಿಟ್ಕೋಬೇಕು. ಇಡೀ ದಿನ ನೀವು ಮಕ್ಕಳು, ಮನೆ, ಗಂಡ, ಸಂಸಾರ ಅಂತೇಳಿ ಎಲ್ಲನೂ ಅದಕ್ಕೇನೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ. ಅಟ್ಲೀಸ್ಟ್ ½ to 1 hour ನಿಮಗೋಸ್ಕರ ಅಂತ ನೀವು ಇಟ್ಕೋಬೇಕು. ಅದನ್ನು ನೀವು ಫ್ಯಾಮಿಲಿಗೂ ತಿಳಿಸೇ. ತಾನೇ ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ಸುಮಾರು 8 ತಿಂಗಳ ಕಾಲ ಇದ್ದಾರೆ. ಅವರನ್ನು ನೋಡಿದಾಗ ಮಹಿಳೆಯರು ಏನು ಬೇಕಾದರೂ ಸಾಧನೆ ಮಾಡಬೇಕು ಅನಿಸುತ್ತೆ. ಈ ಮಹಿಳಾ ಮತ್ತು ಪುರುಷರಿಗೆ ಹೋಲಿಕೆ ಮಾಡೋದು ತಪ್ಪು ಅನಿಸುತ್ತೆ. ಮಹಿಳೆಯರಿಗೆ ಪುರುಷರೇ ಬೇರೆ, ಇಬ್ಬರಿಗೂ ಸೃಷ್ಟಿ, ಇಬ್ಬರೂ ಒಂದು ರೀತಿಯಲ್ಲಿ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಪುರುಷರಿಂದ ಮುಂದೆ ಹೋಗಬೇಕು, ಇಲ್ಲ ಅವ್ರಿಗೆ ಕಾಂಪೀಟ್ ಮಾಡಬೇಕು, ಆ ಥರ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಈ ಸ್ತ್ರೀ ತತ್ವ ಇದೆಯಲ್ಲ, ಇದು ಅದೊಂಥರ ತುಂಬ ಡೆಲಿಕೇಟ್, ಒಂಥರ ನಾಚುಕು, ಅದು ಒಂಥರ ಸುಂದರವಾದದ್ದು. ಅದನ್ನು ನಾವು ಪುರುಷರೊಂದಿಗೆ ಕಾಂಪೀಟ್ ಮಾಡಿ ಅದನ್ನು ಕಳ್ಕೊತಾ ಇದ್ದೀವಿ ಅನಿಸುತ್ತೆ. ನಾವು ದುಡಿಯೋಕ್ಕೆ ಹೋಗ್ತೀವಿ, ಆಚೆ ಹೊರಗಡೆ ಕೆಲಸ ಮಾಡ್ತೀವಿ, ಬಟ್ ಅದರಲ್ಲೆಲ್ಲ ನಾವೊಂದು ಸ್ತ್ರೀ ತತ್ವನ ಉಳಿಸ್ಕೊಬೇಕು. ಅದರದ್ದೇ ಒಂದು ಪ್ರೀತಿ, ಈ ಭೂಮಿನ
ಹೆಣ್ಣಿಗೆ ಹೋಲಿಕೆ ಮಾಡ್ತಾರೆ. ಭೂಮಿ ಅಂದರೆ ಪೋಷಣೆ ಮಾಡೋವಂಥದ್ದು. ಹಾಗೆ ನಾವುಗಳನ್ನು ಮಹಿಳೆಯರು ಈ ಥರ ನಮ್ಮ ಸುತ್ತಮುತ್ತಲಿರೋ ಎಲ್ಲರಿಗೂ ಪೋಷಣೆ ಮಾಡೋ ಆ ಥರದಲ್ಲಿ ಬದುಕಬೇಕು ಅಂತ ಆಶಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಒಂದು ದಿನ ಕ್ರೀಡಾ ಉತ್ಸವ ಅಂತೇಳಿ ಮಾಡ್ತೀವಿ. ಅವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಅಕ್ಕ ತಂಗಿಯರೆಲ್ಲರೂ ವಯಸ್ಸಿನ ಮಿತಿ ಇಲ್ಲದೆ ಪ್ರತಿ ಕ್ರೀಡೆಯಲ್ಲೂ ಭಾಗವಹಿಸ್ತಾರೆ. ಥ್ರೋಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಹಗ್ಗಜಗ್ಗಾಟ ಇರ್ಬೋದು. ಒಂದು ದಿನ ಅವರೆಲ್ಲ ಇರುವಂಥ ನೋರ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೋ ಅದನ್ನು ನೋಡಿದ್ರೆ ಖುಷಿ ಅನಿಸುತ್ತೆ. ಆ ವರ್ಷವೇಳೆ ಈ ಕಾರ್ಯಕ್ರಮ ಮಾಡ್ಬೋದಲ್ವ ಅಂತೇಳಿ ನನಗಾದ್ರೂ ಅನಿಸುತ್ತೆ. ಏನಾದಂಥ ಕ್ಷೇತ್ರದಲ್ಲಿ ನಮಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇದೆಯಲ್ವಾ ಅನ್ನೋದು ಹೆಮ್ಮೆ. ಅದ್ರ ಜೊತೆಗೆ ನಾವು ಪ್ರತಿ ವರ್ಷದಲ್ಲಿ ಜನವರಿನಲ್ಲಿ ಹೊಸ ವರ್ಷ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಪುಣ್ಯಾರಾಧನೆ, ಅದರ ಜೊತೆಗೆ ನವೆಂಬರ್ನಲ್ಲಿ ವಾರ್ಷಿಕೋತ್ಸವ, ಅದರ ಜೊತೆಗೆ